ನಮ್ ದಾವಣಗೆರೆಗೆ ಬಾಯ್ ಮಾಡಿ ಹೊರಟೆ ನಮ್ ಊರಿನ ಕಡೆ. ಹಲೋ ಮಚಾಸ್, ನಾನ್ ನಿಮ್ ರಘು. ಎಲ್ಗೋ ರೆಡಿ ಆಗ್ತಿದ್ದಾನೆ ಅನ್ಕೊಂಡ್ರ? ಹೌದು, ಯಾಕಂದ್ರೆ ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು. ಸೊ ಬೇಗ ರೆಡಿಯಾಗಿ ಹೇಗ್ ಕಾಣಿಸ್ತಿದ್ದೀನಿ ಅಂತ ಎಂಟ್ರಿ ಕೊಟ್ಟೆ. ಓಕೆ, ಫೈನಲಿ ಹೇಗ್ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ನಾನು ಹೇಳಲ್ಲ, ಯಾಕೆ ಅಂದ್ರೆ ನಾನು ಚೆನ್ನಾಗಿದ್ದೀನಿ. ಆಚೆ ಕಡೆ ನನ್ ಶೂಸ್ ಕಾಯ್ತಾ ಇತ್ತು. ಓಕೆ, ಶೂಸ್ ಹಾಕೊಂಡು ನಾನು ಹೊರಟೆ ನಮ್ಮ ಪಕ್ಕದೂರ್ ಬಸ್ ಸ್ಟ್ಯಾಂಡ್ಗೆ. ಟಿಫನ್ ಮಾಡಿರ್ಲಿಲ್ಲ ಅಂತ ಒಂದು 1/4 kg ಟಿಫನ್ ತಿನ್ಕೊಂಡೆ. ಬಸ್ಸಲ್ಲಿ ನಾನು ನಮ್ಮ ಮಚ್ಚ ಹೊರಟ್ವಿ ಕಾಲೇಜ್ ಕಡೆ. ಕಾಲೇಜ್ ಹತ್ರ ನಮ್ಮ ಫ್ರೆಂಡ್ ಸಿಕ್ಕರು, ಅವ್ರಿಗೆಲ್ಲ ಮಾತಾಡ್ಸ್ಕೊಂಡು ನಾವು ಹೊರಟ್ವಿ ಎಕ್ಸಾಮ್ ಹಾಲ್ಗೆ. ಎಕ್ಸಾಮ್ ಹಾಲಿಂದ ಆಚೆ ಬರ್ತಿದ್ದಂಗೆ ಒಬ್ರು ಶರ್ಟ್ ಮೇಲೆ ಒಬ್ರು ಸೈನ್ ಮಾಡ್ಕೊಂತಿದ್ವಿ, ಯಾಕಂದ್ರೆ ಡಿಗ್ರಿ ಕಂಪ್ಲೀಟ್ ಆಯ್ತು ಅಂತ. ಒಂದ್ ಕಡೆ ಎಕ್ಸಾಮ್ ಆಯ್ತು ಅಂತ ಖುಷಿ ಆಗ್ತಿದ್ರೆ, ಇನ್ನೊಂದ್ ಕಡೆ ಎಲ್ಲಾರ್ಗು ಮಿಸ್ ಮಾಡ್ಕೊಂತೀನಲ್ವಾ ಅಂತ ತುಂಬಾ ಬೇಜಾರಾಯ್ತು. ಕೊನೆದಾಗ ಒಂದು ಲಾಸ್ಟ್ ವಿಡಿಯೋ ನೋಡ್ಕೊಂಡ್ ಬನ್ನಿ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಸೊ ನಮ್ಮ ಊರ್ ಕಡೆ ಹೋಗಕ್ಕೆ ಟ್ರೈನಿಗೆ ವೇಟ್ ಮಾಡ್ತಾ ಇದ್ದೆ. ಟ್ರೈನ್ ಬಂದೇ ಬಿಡ್ತು. ಟ್ರೈನ್ ಹತ್ಕೊಂಡು ಸೀಟಲ್ಲಿ ಕೂತಿರ್ಬೇಕಾದ್ರೆ ಇಲ್ಲೊಬ್ರು ರೀಲ್ಸ್ ಸ್ಕ್ರೋಲ್ ಮಾಡುವಾಗ ನನ್ನ ರೀಲ್ಸ್ ಬಂದಿತ್ತು ಗುರು. ನೋಡಿ ತುಂಬಾನೇ ಖುಷಿ ಆಯ್ತು. ಆ ರೀಲ್ಸ್ ಅಲ್ಲಿ ಇರೋದು ನಾನೇ ಅಂತ ಅವ್ರಿಗೆ ಹೇಳಿ ನಮ್ ದಾವಣಗೆರೆಗೆ ಬಾಯ್ ಮಾಡಿ ಹೊರಟೆ ನಮ್ಮ ಊರಿನ ಕಡೆ. ಇಷ್ಟು ಇವತ್ತಿನ ಈ ಮಿನಿ ವ್ಲಾಗ್ ಆಗಿರುತ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅಂಡ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ಓಕೆ, ನಾನು ನಿಮ್ ರಘು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.